ಮಾತೆಯವರಿಗೂ ನನ್ನ ಪ್ರಣಾಮಗಳು. ಮಾತೆಯವರಿಗೂ ನನ್ನ ಪ್ರಣಾಮಗಳು. ನಿನಗೆ ಮಂಗಳವಾಗಲಿ. ಇದೇನಣ್ಣ, ಈ ದಿವಸ ನಿನ್ನ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲೆಲ್ಲ ಸಂತೋಷ ಭರಿತರಾಗಿರುವರು. ಹೀಗಿರುವಲ್ಲಿ ನೀನು ಖಿನ್ನ ಮನಸ್ಕನಾಗಿ ಅದರಲ್ಲೂ ಮಾತೆಯವರ ಸಂಗಳ ಪಾದಚಾರಿಯಾಗಿ ಬರಬೇಕೆ? ಅಣ್ಣ, ಹೇಳಿ ಕಳಿಸಿದರೆ ನಾನೇ ರಥವನ್ನು ತೆಗೆದುಕೊಂಡು ಬರ್ತೀನಲ್ಲ ಅಣ್ಣ. ಲಕ್ಷ್ಮಣ, ನಿನ್ನ ಪ್ರೀತಿ ವಾತ್ಸಲ್ಯಕ್ಕೆ ಮನಸ್ಸೋತಿದ್ದರೂ ಸಹ ನಾನು ಇಂದಿನಿಂದ ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಸಹೋದರ, ಹಿಂದೆ ದೇವಾಸುರರು ಇದ್ದ ಕಾಲದಲ್ಲಿ ಚಿಕ್ಕಮ್ಮನಾದ ಕೈಕಾಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಕೇಳಿದ್ದೆನು. ಅವುಗಳನ್ನು ಈಗ ಕೇಳಿಕೊಂಡಿರುವರು. ಅಣ್ಣ, ಮೊದಲನೇ ವರಕ್ಕೆ ಈಗ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ, ಹೌದು ಸಹೋದರ, ಭರತನಿಗಾಗಬೇಕೆಂತಲೂ ಅಣ್ಣ, ಎರಡನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಟಾವಲ್ಕಲ ಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿರುವರು. ಅದರಲ್ಲಿ ನಾನು ಈ ದಿನವೇ ವನವಾಸಕ್ಕೆ ಹೊರಟಿರುವೆನು. ಕೂಡದು ಅಣ್ಣ, ಕೂಡದು. ಮನವಿಲ್ಲದ ಹೀನ ಕೈಕೆಯ, ಮಾನವಿಲ್ಲದ ಹೀನ ಕೈಕೆಯ, ಮಾನವಿಲ್ಲದ ಹೀನ ಕೈಕೆಯ, ಮಾನವಿಲ್ಲದ ಹೀನ ಕೈಕೆಯ ಜನ ತನ್ನೋ ಏನ ಬೇಳೆ ಈನ ಮಾತನೋ ಏನ ಬೇಳೆ ಈನ ಮಾತನೋ ಸುಂದರಿ ಕೈಕೆಯಂದೋ ತಾನು ತಿಳಿಯುತ್ತಾ ಕೈಕೆಯಂದೋ ತಾನು ತಿಳಿಯುತ್ತಾ ತನ್ನ ಬೇಡನಿಂದ ವಚನ, ತನ್ನ ಬೇಡನಿಂದ ವಚನ, ತನ್ನ ಬೇಡನಿಂದ ವಚನ, ತನ್ನ ಬೇಡನಿಂದ ವಚನ ಅಂದವಾಗುತ್ತದೆ. ಏನ ಬೇಡ ಅಣ್ಣ, ಇನ್ನ ಮಾತನೋ, ಇನ್ನ ಮಾತನೋ, ಇನ್ನ ಮಾತನೋ. ಕೂಡದು ಅಣ್ಣ, ಕೂಡದು. ನೀನು ಹರಣ್ಯಕ್ಕೆ ಹೋಗಕೂಡದು. ಮಹಾಮಾಸ್ತರಿಯ ವಿಷವಿರುವ ಕಾಳ ಸರ್ಪಿಣಿ ಆ ಕೈಕೆಯನ್ನು ಎಂಬ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದ ವಾಗ್ದಾನ ಮಾಡಿದ ಆ ವೃದ್ಧ ತಂದೆಯ ಮಾತನ್ನು ನೀನು ನಡೆಸಲಾಗಕೂಡದು. ಅಣ್ಣ, ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ನಿನಗೆ ಒಲಿದು ಬಂದಿರೋ ರಾಜ್ಯಲಕ್ಷ್ಮಿ ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾದ ಜ್ಯೇಷ್ಠ ಪುತ್ರನ ಹಡಿವಿಗಟ್ಟಿ ಆ ಕನಿಷ್ಠ ಪುತ್ರನಿಗೆ ಪಟ್ಟ ಕಟ್ಟುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ತಪ್ಪಿ ನಡೆಯುವಾತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹತೆ ಶಾಸ್ತ್ರ ಹೇಳ್ತಿರೋದು. ಹೀಗಿರುವಲ್ಲಿ ಹಿರಿಯ ಹೆಂಡತಿಗೆ ಮನಸ್ಸೋತು ನಿರಪರಾಧಿಯಾದ ನಿನ್ನನ್ನು ಅಡಗಡಿ ಕಟ್ಟುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾ ಭಂಗಂ ನರೇಂದ್ರನ ದಂಡಂ ಎಂಬ ಹಾರಿ ವ್ಯಕ್ತಿಯಂತೆ ಅಣ್ಣ, ನೀನು ಆ ತಂದೆ ಮಾತನ್ನು ತಿರಸ್ಕರಿಸಬೇಕು. ಅಣ್ಣ, ನನಗಾಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಜ್ಯೇಷ್ಠನಾದ ನಿನ್ನಲ್ಲಿ ದ್ವೇಷ ಅಸೂಯೆಯಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನು ತಂದ ಆ ಕುಲದ್ರೋಹಿಗಾಗಿ ನನಗೆ ಸೀಳಿ ಬಿಡಬೇಕು. ಶಾಂತನಾಗು ಸಹೋದರ, ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಜನಕನ ಆಜ್ಞೆಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ. ಲಕ್ಷ್ಮಣ, ಅದು ಅಲ್ಲದೆ ನೀನೂ ಸಹ ನನ್ನ ಇದ್ದೇನೆ. ವೃದ್ಧರಾದ ಮಾತಾಪಿತೃಗಳ ಸೇವೆ ಮಾಡುವವರು ಯಾರು ಸಹೋದರ? ಅಣ್ಣ, ಸರಿಯೇ
ಕೈಕೆಯೇ ಅಗಲಿರುಳು ಪರಿತಪಿಪ ಹಗಲಿರುಳು ಪರಿತಪಿಪ ಉಳ್ಳದ ಜನರ ತರುವುದು ಸರಿಯ ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ನಿಂತಾಯ್ತೆ ಈ ಈ ಅಯೋಧ್ಯೆಯ ಕಥನ ರಾಮ 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 ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಮನೆಯಲ್ಲಿ ನಾನೂ ಸಹ ಇಲ್ಲಾರೆ. ಅಣ್ಣ, ನನ್ನನ್ನು ಕರೆದುಕೊಂಡು ಹೋಗು ಅಣ್ಣ. ಲಕ್ಷ್ಮಣ, ನೀನು ಸಹ ನನ್ನ ಸಂಗಡ ಬಂದರೆ ವೃದ್ಧರಾದ ಮಾತಾಪಿತ್ರ ಸೇವೆ ಮಾಡುವವರು ಯಾರು ಸಹೋದರ? ಅಣ್ಣ, ಮಾತಾಪಿತೃಗಳ ಸೇವೆ ಮಾಡಲು ಭರತ ಶತ್ರುಗಳಿರುವರು. ಮೇಲಾಗಿ ಆ ಕೈಕಾ ಮಾತೆ ಇರುವಾಗ ನಾನಿದ್ದು ಫಲವೇನಣ್ಣ? ಅಣ್ಣ, ನಾನು ನಿನ್ನ ಸಂಗಡ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗು. ನೀನು ನನ್ನನ್ನು ಕರೆದುಕೊಂಡು ಹೋಗದಿದ್ದರೆ ನಾನು ಈಗಲೇ ಪ್ರಾಣತ್ಯಾಗ ಮಾಡ್ತೇನೆ. ಇದು ನಿನ್ನ ಪಾದದ ಸತ್ಯ. ಲಕ್ಷ್ಮಣ, ಶಾಂತನಾಗು ಸಹೋದರ, ಶಾಂತನಾಗು. ಜಾನಕಿಯು ನನ್ನ ಹಿಂದೆಯೇ ಹೊರಟಿರುವುದು. ನೀನು ಸಹ ಹಠ ಸಾಧಿಸಿ ನನ್ನ ಹಿಂಬಾಲಿಸುತ್ತಿರುವೆ. ನಡೆಯಿರಿ, ವಿಧ ಇಚ್ಛೆಯಂತೆ ಆಗಲಿ. ಜನಕರ ಆಶೀರ್ವಾದವನ್ನು ಪಡೆದು ಬರೋಣ. ಈ ಕಡೆ ಈ ಕಡೆ. ಬೇಡ ಕೈಕಾ, ಬೇಡ, ಹಠ ಮಾಡಬೇಡ. ನಿನ್ನ ಕೋರಿಕೆಯಂತೆ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡುತ್ತೇನೆ. ರಾಮಚಂದ್ರನ ವನವಾಸವನ್ನು ತಪ್ಪಿಸಲಾರೆಯ ಕೈಕಾ, ಅಯ್ಯೋ, ಇನ್ನು ಮುಂದೆ ಯಾರನ್ನು ರಾಮ ಎಂದು ಕರೆಯಲಿ? ರಾಮ, ನಮಸ್ಕರಿಸುತ್ತೇನೆ. ರಾಮಚಂದ್ರ, ಲಕ್ಷ್ಮಣ. ಜನಕ, ಅರಣ್ಯಕ್ಕೆ ಹೊರಟಿರುವ ನಮಗೆ ಅನುಜ್ಞೆಯನ್ನು ಕೊಡಿ ತಂದೆ. ಏನು ವನವಾಸದ ನಿಜ್ಞೆಯೇ ಕುಮಾರ? ಕೈಕಾ, ಇಲ್ಲಿ ನೋಡು, ನನ್ನ ಮುದ್ದು ಮುಖದ ರಾಮನನ್ನೊಮ್ಮೆ ನೋಡು. ಇವನನ್ನು ನೋಡಿಯೂ ಸಹ ವನವಾಸಕ್ಕೆ ಹೋಗು ಎಂದು ಹೇಳಲು ನಿನಗೆ ಬಾಯಿ ಆದರೂ ಹೇಗೆ ಬರುತ್ತದೆ? ಕೈಕಾ, ಸಕಲ ಸಾಮಂತ ರಾಜರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದು
ನಮಸ್ಕಾರಗಳನ್ನು ಸ್ವೀಕಾರ ಮಾಡುತ್ತಿರುವ ನಾನು ಈ ದಿವಸ ನನ್ನ ಮಗ ರಾಮಚಂದ್ರನ ವನವಾಸವನ್ನು ತಪ್ಪಿಸುವ ಸಲುವಾಗಿ ಚಕ್ರವರ್ತಿ ಎಂಬ ಅಹಂಕಾರವಿಲ್ಲದೆ ಲಜ್ಜೆಯನ್ನು ಬಿಟ್ಟು ಹೆಜ್ಜೆ ಇಡುವ ನಿನ್ನ ಪಾದಗಳಿಗೆ ಜನಕ, ಇದೇನು ತಂದೆಯೇ? 60 ವರ್ಷಗಳ ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಕೆಚ್ಚನೆಯ ನಮ್ಮಂತ 4 ಪುತ್ರರನ್ನು ಪಡೆದ ನೀವು ಈ ಅಲ್ಪ ವಿಚಾರಕ್ಕಾಗಿ ಅಂಗಲಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ? ಜನಕ, ಚಿಂತಿಸಬೇಡಿ. 14 ವರ್ಷ ವನವಾಸವನ್ನು ಕೇವಲ 14 ದಿನಗಳಂತೆ ಕರೆದು ಬರುತ್ತೇನೆ. ಚಿಂತಿಸಬೇಡಿ ಜನಕ, ಶಾಂತರಾಗಿ. ಮುಂದೆ ಯಾರನ್ನು ರಾಮ ಎಂದು ಕರೆಯಲಿ ಮಗು? ನನ್ನ ಪತಿಯ ಸಂಗಡ ಅರಣ್ಯವಾಸಕ್ಕೆ ಏನು ನೀನು ಹೋಗುವ ಯಾವ ಮಗು? ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಅಯ್ಯೋ, ಒಂದೇ ಕುಲದಲ್ಲಿ ಎಷ್ಟೊಂದು ವ್ಯತ್ಯಾಸಗಳು. ಒಬ್ಬಳು ಅಯೋಧ್ಯೆಯ ಸಿರಿ ಸಂಪತ್ತುಗಳನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವಳು ಸಹಧರ್ಮಿಣಿ. ಮತ್ತೊಬ್ಬಳು ಪತಿಯ ಪ್ರಾಣಾವತಿಗೆ ಸಿದ್ಧರಾಗಿರುವಳು ಗ್ರಹಚಾರಿಣಿ. ಒಂದು ರಾಕ್ಷಸ ಹೃದಯ, ಇನ್ನೊಂದು ದೇವತಾ ಹೃದಯ. ಒಂದು ಪಾಪದ ಜಲದಿ, ಇನ್ನೊಂದು ಪುಣ್ಯದ ನಿಧಿ. ಲಕ್ಷ್ಮಣ, ಜನಕ, ಅಗ್ರಜನ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಏನು ಲಕ್ಷ್ಮಣ, ನೀನು ಹೋಗುವೆಯ ಮಗು? ಅಯ್ಯೋ ಮಕ್ಕಳೇ, ಒಬ್ಬೊಬ್ಬರಾಗಿ ನನ್ನನ್ನು ತೊರೆದು ಹೋಗುತ್ತಿರುವಿರ ಮಕ್ಕಳೇ. ಜನಕ, ಚಿಂತಿಸಬೇಡಿ. ಲಕ್ಷ್ಮಣ, ನನ್ನದೊಂದು ಮಾತು ನಡೆಸಿಕೊಡುವೆಯ ಮಗು? ಏನು ಜನಕ? ಶ್ರೀರಾಮಚಂದ್ರನನ್ನು ನಿನ್ನ ತಂದೆ ಎಂದು ಭಾವಿಸಿ ಸೀತಾದೇವಿಯನ್ನೇ ನಿನ್ನ ತಾಯಿ ಎಂದು ತಿಳಿದು ಇವರೀರ್ವರ ಸೇವೆ ಮಾಡುತ್ತಾ ಅಗ್ರಜಾನಂದವನ್ನು ಪಡೆ ಲಕ್ಷ್ಮಣ, ಅಗ್ರಜಾನಂದವನ್ನು ಪಡೆ. ಮಹದಾಗಿ ಸುಮಂತ್ರ, ಮಹಾರಾಜ, ವನವಾಸಕ್ಕೆ ಹೊರಟಿರುವ ನನ್ನ ಮಕ್ಕಳ ಸಂಗಡ ಅಯೋಧ್ಯೆ ಸಿರಿ ಸಂಪತ್ತುಗಳು ಆಗಲಿ. ಹಾಗಾಗಲಿ. ನಿಲ್ಲು ಸುಮಂತ್ರ. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನೋ ಹೇಳುವಂತಿದೆ, ಅದನ್ನು ಕೇಳಿಕೊಂಡು ಹೋಗು. ಅಯೋಧ್ಯೆಯ ಸಕಲ ಸಿರಿ ಸಂಪದಗಳು ರಾಮನ ಹಿಂದೆ ಹೋದ ಮೇಲೆ ಕೆರೆ ತೆಗೆದ ಹಾಲಿನಂತೆ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗ ಭರತನಾಡಬೇಕು. ಸಾಧ್ಯವಿಲ್ಲ. ಅಯೋಧ್ಯೆಯ ಸಕಲ ಸಿರಿ ಸಂಪದಗಳು ನನ್ನ ಮಗನಿಗಾಗಿ ಉಳಿಯಬೇಕು. ರಾಮಚಂದ್ರ, ಅಮ್ಮ, ಅರಣ್ಯವಾಸಕ್ಕೆ ಹೋಗುವ ನಿಮಗೆ ಏಕೆ ಬೇಕು ಈ ವಸ್ತ್ರಾಭರಣಗಳು? ನಾನು ನಾರುಮಡಿಗಳನ್ನು ಕೊಡುವೆನು, ಅದನ್ನೇ ಧರಿಸಿ ವನವಾಸಕ್ಕೆ ಹೋಗಬೇಕು. ಅಯ್ಯೋ, ಏನು ನನ್ನ ಪ್ರೇಮ ಪುತ್ತಲುಗಳಿಗೆ ನಾರುಮಡಿಯೇ? ನೋಡಲಾರೆ ಮಕ್ಕಳೇ, ನೋಡಲಾರೆ. ಜನಕ, ವನವಾಸಕ್ಕೆ ಹೊರಟಿರುವ ನಮಗೆ ಏಕೆ ವಸ್ತ್ರಾಭರಣ? ಕೊಡು ತಾಯಿ ನಾರುಮುಡಿಯನ್ನೇ, ಅದನ್ನೇ ರಕ್ಷಾ ಕವಚವೆಂದು ತೆಗೆದುಕೊಳ್ಳುತ್ತೇನೆ. ಲಕ್ಷ್ಮಣ,
ತೆಗೆದುಕೋ ನಾರುಮಡಿಯನ್ನು. ಮಕ್ಕಳೇ, ಸಣ್ಣ ಮಕ್ಕಳೇ, ಬೇಡ ಕೈಕಾ, ಬೇಡ. ಹಿಡಿದಾಟವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಯಾರೋ ಬೋಧನೆಗೆ ಕಿವಿ ಕೊಟ್ಟು ಯಾವ ಸ್ವಾರ್ಥಕ್ಕಾಗಿ ಕೆಲಸ ಮಾಡುತ್ತಿರುವೆ? ಎತ್ತ ಮಗನಿಗಿಂತ ಪ್ರೀತಿ ವಾತ್ಸಲ್ಯದಿಂದ ಸಾಕಿ ಸಲಗಿದ ನೀನು ನಿಷ್ಕರುಣೆಯಿಂದ ಕರುಳನ್ನು ಕತ್ತರಿಸಿ ಅಡವಿಗಟ್ಟುತ್ತಿರುವೆಯಾ? ಯಾಕೆ ದೇವಿ? ಮಗನೆಂಬ ಮಮಕಾರವು ನಿನ್ನ ಮನಸ್ಸಿನಿಂದ ದೂರಾಯಿತೆ. ಸವತಿ ಮಗನೆಂಬ ಮಾತ್ಸರ್ಯಕ್ಕೆ ನೀನು ಬಲಿಯಾದ ಯಾಕೈಕ? ಕಾಡಿಗೆ ಕಳುವೆ ನೋಡಿ ನಗುವುದು ನಿನ್ನ ನೋಡಿ ನಗುವುದು ಬೇಡ ಕೈಕ, ಅಡ್ಡಾಡಬೇಡ.
ಜಗವೋ ಈ ಜಗವೋ ಬೇಡ ಕೈಕಾ ಬೇಡ, ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡುತ್ತೇನೆ. ನನ್ನ ರಾಮಚಂದ್ರನ ವನವಾಸವನ್ನು ತಪ್ಪಿಸು ಕೈಕಾ. ಹಿಡಿದಾಟವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ಯಾಕೆ ದೇವಿ, ಮಗನೆಂಬ ಮಮಕಾರವು ನಿನ್ನ ಮನಸ್ಸಿನಿಂದ ದೂರ ಆಯಿತೆ. ಅಯ್ಯೋ ಬೇಡ ಕೈಕಾ, ಮಗನನ್ನು ನಿಷ್ಕರುಣೆಯಿಂದ ಅಡವಿಗಟ್ಟುತ್ತಿರುವೆಯ. ಹೆಣ್ಣಾದವಳಿಗೆ ಹಠಮಾರಿತನ ಒಳಿತಲ್ಲ. ಬೇಡ ಕೈಕಾ ಬೇಡ. ರಾಮನನ್ನು ಬಟ್ಟೆ ಪೀತಾಂಬರಗಳನ್ನುಟ್ಟು ಮುತ್ತು ರತ್ನಗಳನ್ನು ಧರಿಸಿ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನನ್ನ ರಾಮನು ನಾಡನ್ನು ತೊರೆದು ನಾರು ಬಡಿಯನ್ನುಟ್ಟು ಕಲ್ಲು ಮುಳ್ಳುಗಳನ್ನು ತುಣಿಯುತ್ತ ಹುಲಿ ಸಿಂಹಗಳು ವಾಸ ಮಾಡುವ ಕಾಡಿಗೆ ಹೋಗುವ ದೃಶ್ಯವನ್ನು ನೋಡಲಾರೆ ಕೈಕಾ. ಒಂದು ವೇಳೆ ನೋಡಿದರೂ ಸಹ ಹೊರಗಳಿಗೆಯೂ ಜೀವಂತವಾಗಿ ಉಳಿಯಲಾರೆನು ಕೈಕಾ. ಬೇಡ, ನಿನ್ನ ಹೀನ ಕೃತ್ಯದಿಂದ ನೀನು ವಿಧವೆಯಾಗುವುದಲ್ಲದೆ ಕೌಸಲ್ಯ ಸುಮಿತ್ರೆಯರನ್ನು ವಿಧವೆ ಮಾಡುತ್ತಿರುವೆಯಲ್ಲೇ. ಕುಲಘಾತಕಿ ರಾಜನಿಂದ ನನ್ನ ಒಡಲು ಉರಿದಂತೆ ನಿನ್ನ ಒಡಲು ಉರಿದು ಬೀಳಲಿ. ನಿನಗೆ 7 ಜನ್ಮದಲ್ಲೂ ಸದ್ಗತಿಯೇ ಬಾರದಿರಲಿ. ನಿನ್ನ ಈ ಸೌಂದರ್ಯವನ್ನು ನೋಡಿ ಮರುಳಾದ ನನ್ನ ಈ ಕಣ್ಣುಗಳು ಹಿಂಗಿ ಹೋಗಬಾರದೆ. ನಿನ್ನ ವಚನಕ್ಕೆ ಮರುಳಾಗಿ ವಚನವನ್ನು ನೀಡಿದ ಈ ನಾಲಿಗೆಯೂ ಸೇದಿ ಹೋಗಬಾರದೆ. ಅಯ್ಯೋ ರಾಮಚಂದ್ರ, ಈ ಮುದಿ ವಯಸ್ಸಿನಲ್ಲಿ ಮಗನನ್ನು ಹೆಂಡತಿ ಮಾತಿಗೆ ಸೋತು ಮಗನನ್ನು ಅಡವಿಗಟ್ಟಿದ ಮುದಿದೊರೆ ಎಂಬ ನಿಂದನೆಗೆ ಗುರಿಯಾದನಲ್ಲ. ರಾಮ, ಯಾವ ಶುಭ ಗಳಿಗೆಯಲ್ಲಿ ಸಿಂಹಾಸನದ ಮೇಲೆ ಕುಂತು ರಾಜ್ಯಭಾರ ಮಾಡಬೇಕಾಗಿತ್ತು, ಅದೇ ಶುಭ ಲಗ್ನದೊಂದು ನಾಡನ್ನು ಬಿಟ್ಟು ಕಾಡಿಗೆ ಹೋಗುವಂತಾಯಿತೆ. ಯಾವ ಕೈಗಳಿಂದ ಶಂಖ ಚಕ್ರ ದಂಡವನ್ನಿಡಿದು ರಾಜ್ಯಭಾರ ಮಾಡಬೇಕಾಗಿತ್ತೋ ಅದೇ ಕೈಗಳಿಂದ ಕಾಡುಗಳಲ್ಲಿ ಹಲದಾಡಿ ಗಡ್ಡೆ ಗಣಸುಗಳನ್ನು ಹುಡುಕಿ ತಿನ್ನುವಂತಾಯಿತೆ. ರಾಮಚಂದ್ರ, ನೋಡಲಾರೆ ಮಗನೇ, ನೋಡಲಾರೆ. ಬಾ ಕಂದ ಮಗನೇ, ಒಂದೇ ಒಂದು ಸಾರಿ ಕಣ್ತುಂಬ ನೋಡಿಕೊಳ್ಳುತ್ತೇನೆ. ಬಾ. ಅಯ್ಯೋ ಬೇಡ ಕೈಕಾ. ಅಯ್ಯೋ ಪ್ರಾಣೇಶ್ವರ, ನಿಮ್ಮ ಈ ಸ್ಥಿತಿಯನ್ನು ನಾನು ನೋಡಿ ನಗಲೆ ಅಥವಾ ಅಳಲೆ? ಅಂದು ದೇವಾಸುರರ ಯುದ್ಧ ಕಾಲದಲ್ಲಿ ನಿಮ್ಮ ಸಹಾಯಕ್ಕಾಗಿ ನನ್ನನ್ನೇ ಏತಕ್ಕೆ ಕರೆದುಕೊಂಡು ಹೋದಿರಿ? ಅರಿಕ್ಷಣವು ನನ್ನನ್ನು ಬಿಟ್ಟಿರಲಾರದಂತಹ ಮೋಹವೇ? ಅಥವಾ ನಿಮ್ಮ ಸಾಮ್ರಾಜ್ಯದಲ್ಲಿ ವೀರ ಯೋಧರು ಯಾರೂ ಇಲ್ಲವೆಂದು ನನ್ನನ್ನು ಕರೆದುಕೊಂಡು ಹೋದಿರಿ? ಅಂದು ನಾನು ಮಾಡಿದ ಸಾಹಸವನ್ನು ಮೆಚ್ಚಿ 2 ವರಗಳನ್ನು ಕೊಟ್ಟು ಈಗ ಆ ವರಗಳನ್ನು ನಡೆಸಿಕೊಡಲು ಈ ರೀತಿ ವ್ಯಥೆ ಪಡುವಿರೆಂದು ನಾನು ತಿಳಿದಿರಲಿಲ್ಲ. ಪ್ರಾಣೇಶ್ವರ, ಆ ಚಂದ್ರನಲ್ಲಿಯೂ ಕಳಂಕವೆಂಬ ಕಪ್ಪು ಚಿಹ್ನೆ ಇದೆ. ಅದರಂತೆಯೇ ನೀವು ಕೂಡ ಎಂದು ಲೋಕಗಳಲ್ಲಿಯೇ ಡಂಗೂರವನ್ನು ಸಾರಿಸಿ ಬಿಡುವೆನು. ಈಗಲೂ ಆಡಿದ ಮಾತಿಗೆ ತಪ್ಪಿದೆನೆಂದು ಹೇಳಿಬಿಡಿ, ಬಿಟ್ಟು ಬಿಡುತ್ತೇನೆ. ಅಯ್ಯೋ ಕುಲಘಾತಕಿ, ಕುಲನಿಂದೆ ನಿನ್ನನ್ನು ಮಣಿಹಾರವೆಂದು ಕೊರಳಲ್ಲಿ ಧರಿಸಿದರೆ ಪಣಿಯಾಗಿ ಕಚ್ಚಿ ರಘುವಂಶಕ್ಕೆ ವಿಷ ಉಡಿಸುತ್ತಿರುವೆಯಲ್ಲೇ. ನಾ ಇಷ್ಟು ಬೇಡಿಕೊಂಡರೂ
ನಿನ್ನ ಹೃದಯದಲ್ಲಿ ಕನಿಕರವೇ ಬರುತ್ತಿಲ್ಲವೇ? ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಬೇಡ ಕೈಕಾ, ಬೇಡ, ಹಠ ಸಾಧಿಸಬೇಡ. ರಾಮ, ಲಕ್ಷ್ಮಣ, ಬಾ ಮಗನೇ, ಒಂದೇ ಒಂದು ಸಾರಿ ನನ್ನ ಕಣ್ಣು ತುಂಬ ನೋಡುತ್ತೇನೆ. ಬಾ ಮಗನೇ, ರಾಮ, ಲಕ್ಷ್ಮಣ.
ಜನಕ, ಚಿಂತಿಸಬೇಡಿ ಜನಕ. ತಂದೆಯೇ ನಿನ್ನಯ ಸುಂದರ ವಿಧಿಯಾಟ ವಿಪರೀತ ವಿಹುದೋ ಜಗವು ಸ್ವಾರ್ಥದಲ್ಲಿ ಸಿಲುಕಿಹುದೋ ಪಥವನರಿಯದೆ ದಿಟವ ತಿಳಿಯದೆ ಭ್ರಮೆಗಡಲೊಳು ಮುಳುಗಿಹುದೋ ಅಳಿವಿನಲ್ಚಿನಲ್ಲಿ ನಿಲ್ತಿಹುದೋ ಜಗವು ಅಳಿವಿನಲ್ಚಿನಲ್ಲಿ ನಿಲ್ತಿಹುದೋ ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ಪುರದ ಜನರ ಅಳುವು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಲ್ದು ನೋಡಲಿ ಹೇವೋ ಎಲ್ದು ಪುರದ ಜನರ ಅಳುವು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಲ್ದು ನೋಡಲಿ ಹೇವೋ ಎಲ್ದು ಬರಿದಾಗಿ ಕಾಣುತ್ತಿಹ ರಾಜ ಬೀದಿಯ ಕಂಡು
ಬರಿದಾಗಿ ಕಾಣುತ್ತೀಗ ರಾಜಬೀದಿಯ ಕಂಡು ತಲ್ಲಣಿಸಿ ಮೌನದಲ್ಲಿ ನಿಲ್ತ ರಾಘವನು. ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಳುಹಲಾರದೆ ಪುರದ ಜನರೆಲ್ಲ ಅಳುತ್ತಾ ರಾಮನ ಪಾದಕ್ಕೆರಗಿದರು. ರಾಮನು ಅವರನ್ನು ಮೆಲ್ಲನೆ ಮೇಲೆತ್ತಿ ಬಿಗಿದಪ್ಪಿ, ಪುರಜನರೇ ಶಾಂತರಾಗಿರಿ, ದುಃಖಿಸಬೇಡಿ. ಪಿತೃವಾಕ್ಯವನ್ನು ಪರಿಪಾಲಿಸುವುದೇ ನಮ್ಮಗಳ ಆದ್ಯ ಕರ್ತವ್ಯ. ಅದರಂತೆ ನಾವು ನಮ್ಮ ಕರ್ತವ್ಯದಲ್ಲಿ ನಿರತರಾಗಿದ್ದೇವೆ. 14 ವರ್ಷಗಳ ವನವಾಸವನ್ನು ಬಹುಬೇಗ ಮುಗಿಸಿಕೊಂಡು ಬಂದು ಪುನಃ ನಿಮ್ಮನ್ನು ಸೇರುವೆವು ಎಂದು ಅಭಯವನ್ನಿಟ್ಟು ಪತ್ನಿಯಾದ ಸೀತಾದೇವಿ ಅನುಜ ಲಕ್ಷ್ಮಣನೊಡಗೂಡಿ ಕಾನನಕ್ಕೆ ಹೊರಡಲು ಸಿದ್ಧನಾದನು. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ. ನಡೆದನು ಶ್ರೀರಾಮಚಂದ್ರ, ನಡೆದನು ಶ್ರೀರಾಮಚಂದ್ರ, ನಡೆದನು ಶ್ರೀರಾಮಚಂದ್ರ. ವಿಧಿ ವಿಧಿ ರಾಮಚಂದ್ರ, ಹೇ ರಾಘವ, ಓ ನನ್ನ ಪ್ರಾಣವೇ. ರಾಮನು ನನ್ನನ್ನು ತೊರೆದು ಹೋಗೇ ಬಿಟ್ಟನು. ವಿಡಿಯೋ ಮಾಡ್ತಾ ಇದ್ದಾರೆ, ದಯವಿಟ್ಟು ಸಹಕರಿಸಿ. ಥ್ಯಾಂಕ್ಸ್ ಹೇಳ್ಬೇಕು ಅಂತ ಸ್ಪರ್ಧೆಯಿಂದ ಹೋಗಿ ಇದು ಮಾಡ್ರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸಹಕರಿಸಿ ದಯವಿಟ್ಟು ಪ್ಲೀಸ್. ಹೇ ರಾಮಚಂದ್ರ, ರಾಮ
ರಾಮ ರಾಮಚಂದ್ರ ಓ ನನ್ನ ಜೀವವೇ ಮೋಹದ ಬಡದಿಯ ಮಾತಿಗೆ ಬಲಿಯಾಗಿ ಓ ಲಕ್ಷ್ಮಣ ಮೋಹದ ಬಡದಿಯ ಮಾತಿಗೆ ಬಲಿಯಾಗಿ ಕಂದಾದಿ ಕಂದವ ಇನ್ನೆಂದು ಕಾಣಲಿ ಕಂದಾದಿ ನಂದವ ಇನ್ನೆಂದು ಕಾಣಲಿ ತೊರೆದನೆ ತಂದೆಯ ಮರೆತನೆ ಅಯೋಧ್ಯೆಯ ರಾಮನು ತೊರೆದನೆ ಬರಿದಾಯಿತೆ ಅರಮನೆ ಬಾಬಾ ರಾಮಚಂದ್ರ ಹೇ ರಾಘವ ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ರಾಮ 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 ಎಂಬ ನಾಮ ಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಬಳಲಿದೆನೋ ಕಂದ ಕಣ್ಣೀರ ಸುರಿಸುತ್ತ ಬಳಲಿದೆನೋ ಕಂದ ತೊರೆದನೆ ತಂದೆಯ ಮರೆತನೆ ಅಯೋಧ್ಯೆಯ ತೊರೆದನೆ ತಂದೆಯ ಬರೆತನೆ ಅಯೋಧ್ಯೆಯ ರಾಮನು ತೊರೆದನೆ ಬರಿದಾಯಿತೆ ಅರಮನೆ ಬರಿದಾಯಿತೆ ಈ ನನ್ನರಮನೆ ಕೈಕಾ ಏಕೆ ಏಕೆ ಸುಮ್ಮನೆ ನಿಂತಿರುವೆ ಕೈಕಾ ದೇವಿ ಹಾಕು ನಿನ್ನ ವಿಜಯದ ಕೇಕೆಯನ್ನ
ಹಾಕು ನಿನ್ನ ಆನಂದದ ಕೇಕೆಯನ್ನ. ಇಲ್ಲಿ ನೋಡು, ಇಲ್ಲಿ ನೋಡು, ಶಿವನ ಶಿಶುವಾಗಿ ಆಡುತ್ತಿರುವನು ಆರ್ಯವರ್ಧನ ಗರತಿಯ ಕರ ಕಮಲಗಳಲ್ಲಿ. ಇಲ್ಲಿ ನೋಡು, ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕತ್ತರಿಸಿಕೊಂಡನು ಆರ್ಯವರ್ಧನ ಗರತಿಯ ಶಾಪದಿಂದ. ಈಗ ಇಲ್ಲಿ ನೋಡು, ಸಾಲಿಗಾಮದ ಸಿರೆಯಾಗಿ ಬಿದ್ದಿರುವನು ಮಹಾವಿಷ್ಣು ಆರ್ಯವರ್ಧನ ಗರತಿಯ ಕಮಲಗಳಲ್ಲಿ. ಅಯ್ಯೋ, ನಿನ್ನನ್ನು ವಿನಃ ಕಾರಣ ದ್ವೇಷಿಸಿ ಫಲವೇನು? ನಾ ಮಾಡಿದ ಯಾವುದೋ ಪೂರ್ವ ಜನ್ಮದ ಪಾಪ ಇಂದು ಬಂದು ಒದಗಿದೆ ಎಂದು ತೋರುತ್ತಿರುವುದು ಏನಿರಬಹುದು? ಹೌದು, ನೆನಪಿಗೆ ಬರುತ್ತಿರುವುದು ಹಿಂದೆ ಶಬ್ದವೇದಿ ಎಂಬ ಬಾಣಾಭ್ಯಾಸದ ಸಮಯದಲ್ಲಿ ನಾ ಬಿಟ್ಟ ಬಾಣವು ಓರ್ವ ಋಷಿ ಮುಗಿಲಿ ಮಗನಿಗೆ ತಗಲಿ ಪ್ರಾಣ ಬಿಟ್ಟದು. ದಶರಥ, ಅಂದು ನೀನು ನನ್ನ ಕುಮಾರನನ್ನು ಕೊಂದು ಹೇಗೆ ಪುತ್ರ ಶೋಕದಿಂದ ಪರಿತಪಿಸುತ್ತ ನರಳಿ ಸಾಯುವಂತೆ ಮಾಡಿದೆಯೋ, ಅದೇ ರೀತಿಯಲ್ಲಿ ನಿನ್ನ ಅವಸಾನದ ಕಾಲದಲ್ಲಿ ಯಾರೊಬ್ಬ ಪುತ್ರರು ನಿನ್ನ ಬಳಿಯಲ್ಲಿಲ್ಲದಂತೆ ಪುತ್ರ ಶೋಕದಿಂದ ಪರಿತಪಿಸುತ್ತ ಪ್ರಾಣ ಬಿಡು. ಹೌದು, ಈಗ ಜ್ಞಾಪಕ್ಕೆ ಬರುತ್ತೆ. ಆ ಓರ್ವ ಋಷಿ ಮುನಿಯು ಅವನ ಪುತ್ರ ಶೋಕದಿಂದ ನನಗೆ ಶಾಪವಿಟ್ಟನು. ಹೇ ದಶರಥ, ಹೇ ಪಾಪಿ ದಶರಥ, ನೀನು ಜೀವ ಬಿಡುವ ಸಮಯದಲ್ಲಿ ನಿನ್ನ ಮಕ್ಕಳು ಯಾರು ನಿನ್ನ ಸಂಗಡವಿರಬಾರದೆಂದು ಶಾಪವಿಟ್ಟನು. ಅದು ಇಂದು ಬಂದು ಒದಗಿದೆ. रामचंद्र प्रभु की, पट्टाभि रामचंद्र प्रभु की, सीता रामचंद्र प्रभु की. ಅಲ್ಲಿ ನನ್ನ ಮಗ ರಾಮಚಂದ್ರನ ಪಟ್ಟಾಭಿಷೇಕವೂ ನಡೆಯುತ್ತಿರುವುದು. ರಾಮಚಂದ್ರ ಪಕ್ಕದಲ್ಲಿ ಸೀತಾ, ಆ ಪಕ್ಕದಲ್ಲಿ ಲಕ್ಷ್ಮಣ, ಈ ಪಾರ್ಶ್ವದಲ್ಲಿ ಭರತ, ಆ ಪಾರ್ಶ್ವದಲ್ಲಿ ಶತ್ರುಘ್ನ. ಏನು ಭ್ರಮೆ? ರಾಮಚಂದ್ರ, ಲಕ್ಷ್ಮಣ, ಈ ನಿಮ್ಮ ಪಾಪಿ ತಂದೆಯನ್ನು ಕ್ಷಮಿಸುವಿರೋ ಮಕ್ಕಳೇ? ರಾಮಚಂದ್ರ, ಹೇ ರಾಘವ, ಓ ನನ್ನ ಪ್ರಾಣವೇ ರಾಮ. ರಾಮನನ್ನೋರ್ವನನ್ನೇ ಅರಣ್ಯವಾಸಕ್ಕೆ ಹೋಗೆಂದು ಹೇಳಿದರೆ ಅವನ ಹಿಂದೆಯೇ ಸೀತಾ ಲಕ್ಷ್ಮಣರು ಹೊರಟು ಹೋದರೆ ಹೋಗಲಿ, ಆದ್ದರಿಂದ ನನಗೇನಾಗಬೇಕಾಗಿದೆ? ಇನ್ನು ನನ್ನ ಮಗನಾದ ಭರತನನ್ನು ಕರೆಸಿ ಪಟ್ಟಾಭಿಷೇಕವನ್ನು ಮಾಡಬೇಕು. ಪ್ರಾಣೇಶ್ವರ, ಇದೇನು ಸೀತಾರಾಮರು ಅರಣ್ಯವಾಸಕ್ಕೆ ಹೊರಟು ಹೋದರು, ಇನ್ನು ನನ್ನ ಮಗ ಭರತನನ್ನು ಕರೆಸಿ ಪಟ್ಟಾಭಿಷೇಕವನ್ನು ಮಾಡೋಣ. ಇದೇನು ಪ್ರಭು, ಆಯಾಸಗೊಂಡಿರುವಿರೇನು? ನನ್ನ ಮೇಲೆ ಕೋಪವೇ? ಮಾತನಾಡುವುದಿಲ್ಲವೇ? ಪ್ರಾಣೇಶ್ವರ, ಹೇಳಿ ಸ್ವಾಮಿ. ಪ್ರಾಣೇಶ್ವರ
ಏಕೆ ಸುಮ್ಮನೆ ನಿಂತಿರುವೆ ಕೈಕಾದೇವಿ? ಹಾಕು ನಿನ್ನ ವಿಜಯದ ಕೇಕೆಯನ್ನ, ಹಾಕು ನಿನ್ನ ಆನಂದದ ಕೇಕೆಯನ್ನ. ಇಲ್ಲಿ ನೋಡು, ಇಲ್ಲಿ ನೋಡು, ಶಿವನ ಶಿಶುವಾಗಿ ಆಡುತ್ತಿರುವನು ಆರ್ಯವರ್ಧನ ಗರತಿಯ ಕರ ಕಮಲಗಳಲ್ಲಿ. ಇಲ್ಲಿ ನೋಡು, ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕತ್ತರಿಸಿಕೊಂಡನು ಆರ್ಯವರ್ಧನ ಗರತಿಯ ಶಾಪದಿಂದ. ಈಗ ಇಲ್ಲಿ ನೋಡು, ಸಾಲಿಗಾಮದ ಸಿಲೆಯಾಗಿ ಬಿದ್ದಿರುವನು ಮಹಾವಿಷ್ಣು ಆರ್ಯವರ್ಧನ ಗರತಿಯ ಕರ ಕಮಲಗಳಲ್ಲಿ. ಅಯ್ಯೋ, ನಿನ್ನನ್ನು ವಿನಃ ಕಾರಣ ದ್ವೇಷಿಸಿ ಫಲವೇನು? ನಾ ಮಾಡಿದ ಯಾವುದೋ ಪೂರ್ವ ಜನ್ಮದ ಪಾಪ ಇಂದು ಬಂದು ಒದಗಿದೆ ಎಂದು ತೋರುತ್ತಿರುವುದು. ಏನಿರಬಹುದು? ಹೌದು, ನೆನಪಿಗೆ ಬರುತ್ತಿರುವುದು ಹಿಂದೆ ಶಬ್ದವೇದಿ ಎಂಬ ಬಾಣಾಭ್ಯಾಸದ ಸಮಯದಲ್ಲಿ ನಾ ಬಿಟ್ಟ ಬಾಣವು ಒಬ್ಬ ಓರ್ವ ಋಷಿ ಮುಗಿಲಿ ಮಗನಿಗೆ ತಗಲಿ ಪ್ರಾಣ ಬಿಟ್ಟನು. ದಶರಥ, ಅಂದು ನೀನು ನನ್ನ ಕುಮಾರನನ್ನು ಕೊಂದು ಹೇಗೆ ಪುತ್ರ ಶೋಕದಿಂದ ಪರಿತಪಿಸುತ್ತಾ ನರಳಿ ಸಾಯುವಂತೆ ಮಾಡಿದೆಯೋ, ಅದೇ ರೀತಿಯಲ್ಲಿ ನಿನ್ನ ಅವಸಾನದ ಕಾಲದಲ್ಲಿ ಯಾರೊಬ್ಬ ಪುತ್ರರು ನಿನ್ನ ಬಳಿಯಲ್ಲಿಲ್ಲದಂತೆ ಪುತ್ರ ಶೋಕದಿಂದ ಪರಿತಪಿಸುತ್ತ ಪ್ರಾಣ ಬಿಡು. ಹೌದು, ಈಗ ಜ್ಞಾಪಕ್ಕೆ ಬರುತ್ತೆ. ಆ ಓರ್ವ ಋಷಿ ಮುನಿಯು ಅವನ ಪುತ್ರ ಶೋಕದಿಂದ ನನಗೆ ಶಾಪವಿಟ್ಟನು. ಹೇ ದಶರಥ, ಹೇ ಪಾಪಿ ದಶರಥ, ನೀನು ಜೀವ ಬಿಡುವ ಸಮಯದಲ್ಲಿ ನಿನ್ನ ಮಕ್ಕಳು ಯಾರು ನಿನ್ನ ಸಂಗಡವಿರಬಾರದೆಂದು ಶಾಪವಿಟ್ಟನು. ಅದು ಇಂದು ಬಂದು ಒದಗಿದೆ. रामचंद्र प्रभु की, पट्टाभि रामचंद्र प्रभु की, सीता रामचंद्र प्रभु की. ಅಲ್ಲಿ ನನ್ನ ಮಗ ರಾಮಚಂದ್ರನ ಪಟ್ಟಾಭಿಷೇಕವೂ ನಡೆಯುತ್ತಿರುವುದು. ರಾಮಚಂದ್ರ ಪಕ್ಕದಲ್ಲಿ ಸೀತಾ, ಆ ಪಕ್ಕದಲ್ಲಿ ಲಕ್ಷ್ಮಣ, ಈ ಪಾರ್ಶ್ವದಲ್ಲಿ ಭರತ, ಆ ಪಾರ್ಶ್ವದಲ್ಲಿ ಶತ್ರುಘ್ನ. ಏನು ಭ್ರಮೆ? ರಾಮಚಂದ್ರ, ಲಕ್ಷ್ಮಣ, ಈ ನಿಮ್ಮ ಪಾಪಿ ತಂದೆಯನ್ನು ಕ್ಷಮಿಸುವಿರೋ ಮಕ್ಕಳೇ? ರಾಮಚಂದ್ರ, ಹೇ ರಾಘವ, ಓ ನನ್ನ ಪ್ರಾಣವೇ ರಾಮ. ರಾಮನನ್ನೋರ್ವನನ್ನೇ ಅರಣ್ಯವಾಸಕ್ಕೆ ಹೋಗೆಂದು ಹೇಳಿದರೆ ಅವನ ಹಿಂದೆಯೇ ಸೀತಾ ಲಕ್ಷ್ಮಣರು ಹೊರಟು ಹೋದರೆ ಹೋಗಲಿ, ಆದ್ದರಿಂದ ನನಗೇನಾಗಬೇಕಾಗಿದೆ? ಇನ್ನು ನನ್ನ ಮಗನಾದ ಭರತನನ್ನು ಕರೆಸಿ ಪಟ್ಟಾಭಿಷೇಕವನ್ನು ಮಾಡಬೇಕು. ಪ್ರಾಣೇಶ್ವರ, ಇದೇನು? ಸೀತಾರಾಮರು ಅರಣ್ಯವಾಸಕ್ಕೆ ಹೊರಟು ಹೋದರು. ಇನ್ನು ನನ್ನ ಮಗ ಭರತನನ್ನು ಕರೆಸಿ ಪಟ್ಟಾಭಿಷೇಕವನ್ನು ಮಾಡೋಣ. ಇದೇನು ಪ್ರಭು, ಆಯಾಸಗೊಂಡಿರುವಿರೇನು? ನನ್ನ ಮೇಲೆ ಕೋಪವೇ? ಮಾತನಾಡುವುದಿಲ್ಲವೇ? ಪ್ರಾಣೇಶ್ವರ,
ಹೇಳಿ ಸ್ವಾಮಿ.